ನಮಸ್ಕಾರ. ಇವತ್ತು ವಿವಾದ ಚಾನೆಲ್ ಒಂದು ಮುಖ್ಯವಾದ ಮೈಲಿಗಲ್ಲನ್ನ ತಲುಪದ 1000 ಸಬ್ಸ್ಕ್ರೈಬರ್ಸ್. ನನ್ನ ಹೃದಯದ ಆಳದಿಂದ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದಗಳು. ಆದ್ರೆ ಈ ವಿಡಿಯೋ ಆ 1000 ಅನ್ನೋ ನಂಬರ್ ಬಗ್ಗೆ ಅಷ್ಟ ಅಲ್ಲ. ಇದು ಈ ಚಾನೆಲ್ ಹಿಂದಿರೋ ಕನಸಿನ ಬಗ್ಗೆ. ಮತ್ತ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿವಾದ ನೋಡಿ ಏನು ಕಲಿಬೇಕು ಅಂತ ನಾನು ಆಶಿಸ್ತೀನೋ ಅದರ ಬಗ್ಗೆ. ಇಷ್ಟು ವರ್ಷ ಒಳಗ ನಾನು ವಿದ್ಯಾರ್ಥಿಗಳು, ಪಾಲಕರು, ಕಾಲೇಜ್ಗಳು ಮತ್ತು ಬೇರೆ ಬೇರೆ ಫೀಲ್ಡ್ ಒಳಗ ಪ್ರೊಫೆಷನಲ್ಸ್ ಜೊತೆ ಮಾತಾಡಿನಿ. ಅವ್ರ ಜೊತೆ ಡಿಸ್ಕಷನ್ ಆದ್ಮೇಲೆ ಒಂದು ವಿಷಯ ನನ್ನ ಮನಸ್ಸಿನೊಳಗ ಹಂಗ ಕೂತು ಬಿಟ್ಟದ. ಈಗ ಕೆಲಸ ಮಾಡೋ ಪ್ರೊಫೆಷನಲ್ಸು ತಮ್ಮ ವೃತ್ತಿ ಜೀವನದೊಳಗ 20 ಅಥವಾ 25 ವರ್ಷಗಳ ನಂತರನು ನಾ ಅಂದುಕೊಂಡಂಗ ಸಫಲ ಆಗಿನಿ ಅಂತ ಹೊರಗಡೆ ಹೆಂಗ ಕಾಣ್ತೀನೋ ಅಷ್ಟ ಒಳಗ ನಾನು ಖುಷಿಯಾಗಿಲ್ಲ ಅಂತ ಹೇಳಿ ಒಪ್ಕೊಂಡಾರ. ಅವ್ರು ಹೇಳ್ತಾರ, ನನಗ್ ಗೊತ್ತಿರೋ ವಿಷಯ ಅವತ್ತ ಗೊತ್ತಿದ್ರ ನಾನು ಖಂಡಿತವಾಗ್ಲೂ ಬೇರೆ ಕರಿಯರ್ ಆರಿಸ್ಕೊಳ್ತಾ ಇದ್ದೆ ಅಂತ ಹೇಳಿ. ಅವ್ರು ಈಗ ಮಾಡ್ತಾ ಇರೋ ಕೆಲಸ ಒಳಗ ಪ್ರತಿಭೆ ಇಲ್ಲ ಅಂತಲ್ಲ, ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ ಅಂತನೂ ಅಲ್ಲ. ಆದ್ರೆ ತಮ್ಮ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದನ, ಬೇರೆ ಏನೆಲ್ಲಾ ದಾರಿಗಳವ ಅಂತ ಹೇಳಿ ಹುಡುಕದನ, ತಮಗ ಸಿಕ್ಕ ಡಿಫಾಲ್ಟ್ ಹಾದಿ ಒಳಗ ಕಣ್ಣು ಮುಚ್ಚಿಕೊಂಡು ಅವರು ಹೋಗ್ಯಾರ. ಅದರ ಸಂಬಂಧ ಅವರು ಪಶ್ಚಾತ್ತಾಪ ಪಡ್ತಾರ. ಈ ವಿಚಾರ ನನ್ನೊಳಗ ಒಂದು ಪ್ರಶ್ನೆಯನ್ನ ಹುಟ್ಟಾಕ್ತದ. ಇವತ್ತಿನ ವಿದ್ಯಾರ್ಥಿಗಳು ಅದ ತಪ್ಪನ್ನ ಯಾಕ ಮತ್ತ ಮಾಡಬೇಕು? ಆ ಪ್ರಶ್ನೆನ ವಿವಾದ ಚಾನೆಲ್ ಶುರುವಾಗ್ಲಿಕ್ಕೆ ಹಿಂದಿನ ಪ್ರೇರಣೆ. ನನ್ನ ಕನಸು ಬಹಳ ಸಿಂಪಲ್. 17ನೇ ಅಥವಾ 18ನೇ ವರ್ಷ ಒಳಗ ತಗೊಳ್ಳೋ ಕರಿಯರ್ ಡಿಸಿಷನ್ ತಮ್ಮ 35ರಿಂದ 40 ವಯಸ್ಸಿನೊಳಗ ಆಗೋ ಪಶ್ಚಾತ್ತಾಪ ಆಗ್ಬಾರ್ದು. ವಿವಾದ ಚಾನೆಲ್ ಒಳಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾ ತಿಂಗಳಾನ್ಗಟ್ಲೆ ಕರಿಯರ್ಗಳು, ಯೂನಿವರ್ಸಿಟಿಗಳು, ಇಂಡಸ್ಟ್ರೀಸ್ ಮತ್ತ ಭವಿಷ್ಯದ ಟ್ರೆಂಡ್ಗಳ ಬಗ್ಗೆ ರಿಸರ್ಚ್ ಮಾಡೀನಿ. ಅದಾದ್ಮೇಲೆ 150ಕ್ಕೂ ಹೆಚ್ಚು ವಿಡಿಯೋಗಳು ಈಗಾಗಲೇ ರೆಡಿ ಆಗ್ಯಾವ. ಈ ಎಲ್ಲಾ ವಿಡಿಯೋಗಳ ಹಿಂದ ಒಂದ ಉದ್ದೇಶ ಇರ್ತದ. ವಿದ್ಯಾರ್ಥಿಗಳು ತಮ್ಮ ಜೀವನದೊಳಗ ಎಂದಿಗೂ ಪಶ್ಚಾತ್ತಾಪ ಪಡೆದಂತ ಕರಿಯರ್ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಸಹಾಯ ಮಾಡುವುದು. ನಾವು ಮುಂದುವರಿಯೋಕ್ಕಿಂತ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ಈ ವಿಡಿಯೋನ ಕಡಿ ತನಕ ನೋಡ್ರಿ. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿವಾದ ಮೂಲಕ ಬೆಳೆಸ್ಕೊಳ್ಬೇಕು ಅಂತ ನಾನು ಬಯಸಿರೋ 10 ಗುಣಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ 10 ಗುಣಗಳನ್ನ ನೋಡಿದ್ಮೇಲೆ ಈ ಚಾನೆಲ್ ನಿಜವಾಗ್ಲೂ ಯಾರಿಗಾದ್ರೂ ಸಹಾಯ ಆಗತ್ತಂತ ನಿಮಗನಿಸಿದ್ರೆ ಆಗ ಮಾತ್ರ ಇನ್ನೊಬ್ಬ ವಿದ್ಯಾರ್ಥಿ, ಪಾಲಕರು, ಶಿಕ್ಷಕರು ಅಥವಾ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ನಾ ಬರೀ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಶೇರ್ ಮಾಡ್ಬೇಡ್ರಿ. ಈ ಚಾನೆಲ್ ಶೇರ್ ಮಾಡ್ಲಿಕ್ಕೆ ಅರ್ಹ ಅದ ಅಂತ ಹೇಳಿ ನಿಮಗ ಮನ್ಸಾರಿ ಅನ್ಸಿದ್ರೆ ಮಾತ್ರ ಶೇರ್ ಮಾಡ್ರಿ. ಈಗ ವಿದ್ಯಾರ್ಥಿಗಳ ಒಳಗೆ ಇರಬೇಕಾದ 10 ಕ್ವಾಲಿಟಿಗಳನ್ನ ನೋಡೋಣ. ಒಂದೊಂದಾಗಿ ಸಮಸ್ಯೆಗಳನ್ನು ನೋಡೋಣ. ಪ್ರಾಬ್ಲಮ್ ಅಂದ್ರ ತುಂಬಾ ಜನ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ಬೇರೆದವ್ರಿಗೆ ನಿರ್ಧರಿಸಲಿಕ್ಕೆ ಬಿಟ್ಕೊಡ್ತಾರ. ಅದಕ್ಕಾಗಿ ನಾನು ಹೂ ಇಸ್ ಟೇಕಿಂಗ್ ಯುವರ್ ಡಿಸಿಷನ್ಸ್ ತರದ ವಿಡಿಯೋಗಳನ್ನ ಮಾಡಿದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನದಾಗಿನ ದೊಡ್ಡ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಸ್ವತಂತ್ರವಾಗಿ ಯೋಚಿಸೋದನ್ನ ಕಲಿಬೇಕು ಅನ್ನೋದು ನನ್ನ ಆಸೆ. ಎರಡನೇ ಸಮಸ್ಯೆ ಅಂದ್ರ ವಿದ್ಯಾರ್ಥಿಗಳು ತಮ್ಮನ್ನ ತಾವ ಅರ್ಥ ಮಾಡಿಕೊಳ್ಳೋಕ್ಕಿಂತ ಮುಂಚಿನ ಕರಿಯರ್ ಅನ್ನ ಆರಿಸ್ಕೊಳ್ತಾರ. ಅದಕ್ಕಾಗಿ ನಿಮಗ ವಾಟ್ ಈಸ್ ಯುವರ್ ವೈ, ಇಕಿಗಾಯ್ ಮತ್ತು ಹೌ ಟು ಡಿಸ್ಕವರ್ ಯುವರ್ ಸ್ಟ್ರೆಂಗ್ಸ್ ಅಂತ ವಿಡಿಯೋಗಳು ಈ ಚಾನೆಲ್ ಒಳಗ ಸಿಗ್ತಾವ. ನಿಮ್ಮನ್ನ ನೀವ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿರೋ ನಿಮ್ಮ ಕರಿಯರ್ ನಿರ್ಧಾರಗಳನ್ನು ಅಷ್ಟ ಉತ್ತಮ ಆಗಿರ್ತಾವ. ಮೂರನೇ ಸಮಸ್ಯೆ ಏನಂದ್ರ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಬರೀ ಕೆಲವು ಕರಿಯರ್ಗಳ ಬಗ್ಗೆ ಮಾತ್ರ ಗೊತ್ತಿರ್ತದ. ನೀವು ಕೇಳಿಲ್ದೇ ಇರೋ ಅವಕಾಶವನ್ನ ಹೆಂಗ ಆರಿಸ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕಾಗಿ ವಿವಾದ ಚಾನೆಲ್ ಒಳಗ 200ಕ್ಕೂ ಹೆಚ್ಚು ಪರ್ಯಾಯ ಕರಿಯರ್ಗಳನ್ನ ನಾವು ಪರಿಚಯಿಸ್ತೀವಿ. ಆಕ್ಚುರಿಯಲ್ ಸೈನ್ಸ್, ಅರ್ಬನ್ ಪ್ಲಾನಿಂಗ್ ಇಂದ ಹಿಡಿದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ವೈಲ್ಡ್ ಲೈಫ್, ಬಯೋಟೆಕ್ನಾಲಜಿ, AI, ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್, ಹಿಂಗ ಇನ್ನೂ ಹಲವಾರು ವಿಡಿಯೋಗಳು. ಇನ್ನು 4ನೇ ಸಮಸ್ಯೆ ಅಂತಂದ್ರ ಬರೀ ಮಾರ್ಕ್ಸ್ ಒಂದ ಯಶಸ್ಸನ್ನ ನಿರ್ಧರಿಸ್ತದ ಅಂತ ಹೇಳಿ ಬಹಳ ಜನ ವಿದ್ಯಾರ್ಥಿಗಳು ನಂಬರ್ತಾರ. ನಿಜವಾದ ಯಶಸ್ಸು ಬರೋದು ಜ್ಞಾನದ ಜೊತೆಗೆ ಕೌಶಲ್ಯಗಳನ್ನ ಅಂದ್ರ ಸ್ಕಿಲ್ಸ್ ಅನ್ನ ಸೇರಿಸಿದಾಗ. ಅದಕ್ಕಂತಲೇ ನಾನು ಸ್ಕಿಲ್ ಸ್ಟ್ಯಾಕಿಂಗ್ ಮತ್ತು ಮೈಕ್ರೋ ಎಕ್ಸ್ಪಿರಿಮೆಂಟ್ಸ್ ತರದ ವಿಡಿಯೋಗಳನ್ನ ಮಾಡಿದ್ದು. ಈ ವಿಡಿಯೋಗಳ ಒಳಗ ನಿಮ್ಮ ಸ್ಕಿಲ್ಸ್ ಗಳನ್ನ ಹೆಂಗ ಪೇರಿಸ್ಬೇಕು, ಹೆಂಗ ನೀವು ಕರಿಯರ್ ಆರಿಸ್ಕೋಕ್ಕಿಂತ ಮುಂಚೆ ಮೈಕ್ರೋ ಎಕ್ಸ್ಪಿರಿಮೆಂಟ್ ಗಳನ್ನ ಮಾಡಿ ಆ ಕರಿಯರ್ ಒಂದು ಟ್ರೇಲರ್ ತರ ನೋಡ್ಬೇಕು, ಇವೆಲ್ಲ ಗೊತ್ತಾಗ್ತವ. ಇನ್ನು ಮುಂದಿನ ಸಮಸ್ಯೆ ಅಂತಂದ್ರ ವಿದ್ಯಾರ್ಥಿಗಳು ನಾಳಿನ ಪ್ರಪಂಚಕ್ಕಿಂತ ನಿನ್ನೆಯ ಪ್ರಪಂಚಕ್ಕೆ ಸಿದ್ಧರಾಗ್ತಾರ. ಯಾಕಂದ್ರ ಅವ್ರಿಗೆ ಸಿಗುವಂತ ಅಡ್ವೈಸು ಪಾಲಕರಿಂದ, ಶಿಕ್ಷಕರಿಂದ ಇರ್ತಾವ. ಯೂಶುವಲಿ ಅವು 20ರಿಂದ 30 ವರ್ಷ ಹಳೆದಿರ್ತಾವ. ಟೆಕ್ನಾಲಜಿ ಮತ್ತೆ ಇಂಡಸ್ಟ್ರಿಗಳು ಇವತ್ತ ವೇಗವಾಗಿ ಬದಲಾಗ್ತಾ ಅವ. ಹಂಗಂತ ಹೇಳಿ ವಿವಾದ ಚಾನೆಲ್ ರೆಗ್ಯುಲರ್ ಆಗಿ ಭವಿಷ್ಯದ ಕರಿಯರ್ಗಳು, AI ಮತ್ತು ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ನೀಡ್ತಾ ಇದೆ.
ಇನ್ನೊಂದು ಸಮಸ್ಯೆ ವಿದ್ಯಾರ್ಥಿಗಳು ಏನನ್ನ ಫೇಸ್ ಮಾಡ್ತಾ ಇದಾರಂದ್ರ ಅವರು ಡಿಗ್ರಿ ಆಯ್ಕೆ ಮಾಡ್ಲಿಕ್ಕೆ ಬಹಳ ಸಮಯ ತಗೋತಾರ. ಆದ್ರ ಅದ ಸರಿಯಾದ ದಾರಿ ಅಂದ್ರ ಪಾಥ್ವೇಯನ್ನ ಆಯ್ಕೆ ಮಾಡ್ಲಿಕ್ಕೆ ಬಹಳ ಕಡಿಮೆ ಸಮಯ ಕೊಡ್ತಾರ. ಅದಕ್ಕಾಗಿಯೇ ನಿಮ್ಗ ಕಾಲೇಜ್ಗಳು, ಇಂಟಿಗ್ರೇಟೆಡ್ ಡಿಗ್ರಿಗಳು, ವಿದೇಶಿ ಶಿಕ್ಷಣ, ಫಾರಿನ್ ಯೂನಿವರ್ಸಿಟಿ, ಕರಿಯರ್ ಪಾಥ್ವೇಗಳು ಮತ್ತ ಹೈಯರ್ ಸ್ಟಡೀಸ್ ಗಳ ಬಗ್ಗೆ ವಿಡಿಯೋಗಳು ನಿಮ್ಗ ವಿವಾದ ಚಾನೆಲ್ ಒಳಗ ಸಿಗ್ತಾವ. ಮುಂದಿನ ಸಮಸ್ಯೆ ನಾವು ನೋಡುದಂದ್ರ ವಿದ್ಯಾರ್ಥಿಗಳು ಹೆಚ್ಚಾಗಿ ಗುಂಪನ್ನ ಅನುಸರಿಸ್ತಾರ. ಯಾಕಂದ್ರ ಅವ್ರಿಗೆ ಅಲ್ಲಿ ಸೇಫ್ ಅನಿಸ್ತದ. ಎಷ್ಟೋ ಫ್ಯಾಂಟಾಸ್ಟಿಕ್ ಅಪಾರ್ಚುನಿಟಿಗಳು ಕನ್ವೆನ್ಷನಲ್ ದಾರಿಯಿಂದ ಆಚೆ ಅವ. ಅವನ್ನ ನೀವು ಎಲ್ಲಾರು ತುಳಿದ ದಾರಿ ಒಳಗ ಹುಡುಕ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ವಿವಾದ ಚಾನೆಲ್ ವಿದ್ಯಾರ್ಥಿಗಳಿಗೆ ಎಲ್ಲರನ್ನೂ ಸುಮ್ನ ಅನುಸರಿಸೋ ಬದಲು ತಮಗ ನಿಜವಾಗ್ಲೂ ಯಾವ್ದು ಸೂಟ್ ಆಗ್ತದೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರೋತ್ಸಾಹಿಸ್ತದ. ಈ ಒಂದು ಸಮಸ್ಯೆ ವಿದ್ಯಾರ್ಥಿಗಳಿಗೂ ಅದ, ಎಲ್ಲಾರ್ಗು ಅದ. ಅದೇನಂದ್ರ ಪ್ರತಿಯೊಬ್ಬರಿಗೂ ತಕ್ಷಣದ ಯಶಸ್ಸು ಬೇಕು, ಓವರ್ ನೈಟ್ ಸಕ್ಸಸ್. ಆದ್ರ ಅರ್ಥಪೂರ್ಣ ಕರಿಯರ್ಗಳು ರೂಪುಗೊಳ್ಳುವುದು ಸಮಾಧಾನ ಮತ್ತ ತಾಳ್ಮೆಯಿಂದ. ಅದಕ್ಕಾಗಿ ಪೇಷನ್ಸ್ ಬೆಳೆಸ್ಕೊಳ್ಳಿಕ್ಕೆ ನಾನು ಡಿಲೇಡ್ ಗ್ರಾಟಿಫಿಕೇಶನ್ ಮತ್ತ ಸಕ್ಸಸ್ ಡೆಫಿನಿಷನ್ ತರದ ವಿಡಿಯೋಗಳನ್ನ ಮಾಡಿದೆ. ಇದ್ರೊಳಗ ನಿಮ್ಗ ಥಿಯರಿಯನ್ನ ಎಕ್ಸ್ಪ್ಲೇನ್ ಮಾಡಿ ಹೆಂಗ ನೀವು ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಕಡೆ ಹೋಗ್ಬಾರ್ದು, ತಾಳ್ಮೆಯನ್ನ ಹೆಂಗ ಡೆವಲಪ್ ಮಾಡ್ಕೋಬೇಕು, ಹೆಂಗ ಸಕ್ಸಸ್ ಅನ್ನ ಡಿಫೈನ್ ಮಾಡಬೇಕು ಅವನ್ನೆಲ್ಲ ವಿವರಿಸಿದೀನಿ. ಈಗ ಸೋಷಿಯಲ್ ಮೀಡಿಯಾ ಹಾವಳಿ ಸಂಬಂಧ ಆಗ್ಲಿ ಅಥವಾ ತಮ್ಮ ಸ್ನೇಹಿತರ ಪ್ರೆಷರ್ನಿಂದಾಗ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಟ್ರೆಂಡ್ ಅಥವಾ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಆಧಾರದ ಮೇಲೆ ತಮ್ಮ ಕರಿಯರ್ ಅನ್ನ ಆರಿಸ್ಕೊಳ್ತಾರ. ಅವ್ರು ಹಂಗ್ ಮಾಡಬಾರ್ದು ಅಂತ ಹೇಳಿನೇ ನಾನು ಕರಿಯರ್ ಕ್ಯಾಪಿಟಲ್, ಪೋರ್ಟ್ಫೋಲಿಯೋ ಕರಿಯರ್, ವ್ಯಾಲ್ಯೂ ವರ್ಸಸ್ ಡಿಗ್ರಿ, ಮಾರ್ಕೆಟ್ ವರ್ಸಸ್ ಪ್ಯಾಷನ್, ನೆಟ್ವರ್ಕ್ ಅನ್ನ ಕಟ್ಕೊಳ್ರಿ ಮತ್ತೆ ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ ಇಂಥವೆಲ್ಲ ವಿಡಿಯೋಗಳನ್ನ ಈ ಚಾನೆಲ್ ಒಳಗ ಮಾಡೀನಿ. ಕಡೆ ಕ್ವಾಲಿಟಿ ಬೆಳೆಸ್ಕೋಬೇಕಾಗಿರೋ ಸಮಸ್ಯೆ ಅಂತಂದ್ರ ಎಷ್ಟೋ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಕು ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ರೆ ಸಾಕು ಅನ್ನೋ ಅವಸರ ಇರ್ತದ. ಯಾವಾಗ ನಾನು ಪಾಲಕರ ಹತ್ರ ದುಡ್ಡು ಕೇಳೋದು ನಿಲ್ಲಿಸ್ತೀನಿ, ಯಾವಾಗ ಸ್ವಂತ ದುಡಿಲಿಕ್ಕೆ ಪ್ರಾರಂಭಿಸ್ತೀನಿ ಅಂತ ಅನ್ಕೋತಿರ್ತಾರ. ಆದ್ರೆ ವಿವಾದ ಚಾನೆಲ್ ವಿದ್ಯಾರ್ಥಿಗಳಿಗೆ ಮೊದಲ ಸಂಬಳಕ್ಕಿಂತ ಮುಂದೆ ಯೋಚಿಸ್ಲಿಕ್ಕೆ ಉತ್ತೇಜನ ನೀಡ್ತದ. ದುಡ್ಡು ಇವತ್ತಿಲ್ಲ ನಾಳೆ ಬರ್ತದ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದು ವ್ಯಾಲ್ಯೂಬಲ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೋಬೇಕು, ಬುದ್ಧಿವಂತಿಕೆಯಿಂದ ನಿಮ್ಮ ಕರಿಯರ್ ಅನ್ನ ಆಯ್ಕೆ ಮಾಡ್ಕೋಬೇಕು, ನಿಮ್ಮನ್ನ ನೀವು ಆ ಕರಿಯರ್ ಒಳಗ 30 ರಿಂದ 35 ವರ್ಷ ಖುಷಿಯಾಗಿ ನೋಡ್ಬೇಕು. ಇವತ್ತ ನಾವು 1000 ಜನ ಇದ್ದೀವಿ, ನಾಳೆ ಬಹುಶಃ 10,000 ಆಗ್ಬಹುದು. ಒಂದಲ್ಲ ಒಂದ್ ದಿವಸ 1 ಲಕ್ಷ ಆಗ್ಬಹುದು ಅಥವಾ 10 ಲಕ್ಷನೂ ಆಗ್ಬಹುದು. ಆದ್ರೆ ನನ್ನ ಗುರಿ ನಮ್ಮ ವಿವಾದ ಚಾನೆಲ್ ಅನ್ನ ವಿಡಿಯೋಗಳನ್ನ ನೋಡಿ ಒಬ್ಬ ವಿದ್ಯಾರ್ಥಿ ಉತ್ತಮ ಕರಿಯರ್ ಅನ್ನ ಆರಿಸಿಕೊಂಡ್ರ ಪೋಷಕರು ತಮ್ಮ ಮಕ್ಕಳ ಮೇಲೆ ತಮ್ಮ ಡಿಸಿಷನ್ ಅನ್ನ ಹೇರೋ ಬದಲು ಅಥವಾ ಒತ್ತಡವನ್ನ ಹೇರೋ ಬದಲು ಹೊಸ ದಾರಿ ಹುಡುಕ್ಲಿಕ್ಕೆ ಪ್ರೋತ್ಸಾಹಿಸಿದ್ರ, ಶಿಕ್ಷಕರು ವಿದ್ಯಾರ್ಥಿಯ ಮನಸ್ಸನ್ನ ಹೊಸ ಸಾಧ್ಯತೆಗಳಿಗೆ ತೆರೆದಿಟ್ರ ಆವಾಗ ವಿವಾದ ಈಗಾಗ್ಲೇ ಯಶಸ್ವಿ ಆಗಿದೆ ಅಂತ ಅರ್ಥ. ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಬೇಕಾಗಿರೋ ಈ 10 ಗುಣಗಳನ್ನ ನೋಡಿದ ಮೇಲೇನು ವಿವಾದ ಇನ್ನೂ ಹೆಚ್ಚಿನ ವೀಕ್ಷಕರನ್ನ ತಲುಪಲಿಕ್ಕೆ ಅರ್ಹ ಆಗಿದೆ ಅಂತ ನಿಮಗ ಅನಿಸಿದ್ರ ದಯವಿಟ್ಟು ಈ ಚಾನೆಲ್ ಅನ್ನ ನೀವು ಕಾಳಜಿ ವಹಿಸೋ ಜನರ ಜೊತೆ ಶೇರ್ ಮಾಡ್ರಿ. ಯಾಕಂದ್ರೆ ಕೆಲವು ಸಲ ಒಂದು ಮಾತುಕತೆ, ಒಂದು ವಿಡಿಯೋ, ಒಂದು ಕರಿಯರ್ ನಿರ್ಧಾರ ಕೆಲವರ ಇಡೀ ಜೀವನವನ್ನ ಬದಲಾಯಿಸಬಹುದು. ಮತ್ತೊಮ್ಮೆ ಮೊದಲ 1000 ಸಬ್ಸ್ಕ್ರೈಬರ್ಸ್ಗೆ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ನಮ್ಮ ಜರ್ನಿ ಈಗಷ್ಟ ಶುರುವಾಗಿದೆ. ನಮ್ಮ ಉದ್ದೇಶ ನೀವು ಏನನ್ನ ಚೂಸ್ ಮಾಡ್ಬೇಕು ಅಂತ ಹೇಳೋದಲ್ಲ, ನಿಮ್ಮ ಜೀವನ ಪೂರ್ತಿ ಸರಿಯಾದ ಕರಿಯರ್ ಡಿಸಿಷನ್ ಅನ್ನ ಹೆಂಗ ತಗೋಬೇಕು ಅಂತ ಎನ್ಕರೇಜ್ ಮಾಡೋದು. ಮುಂದಿನ ವಿಡಿಯೋದಾಗ ಇನ್ನೂ ಜಾಸ್ತಿ ಮಾಹಿತಿ ಜೊತೆಗೆ ಸಿಗೋಣ.